ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ರ ಬೆರಳಿಗೆ ಏನೋ ಒಂಚೂರು ಗಾಯ ಆಯ್ತು ಅಂದ ತಕ್ಷಣ ನಿಮ್ಮ ಮನ್ಸು ಕರಗ್ಬಿಡ್ತಲ್ವಾ? ಬರೀ ಅದೊಂದೇ ಕಾರಣಕ್ಕಲ್ಲ ಮೇಡಮ್ ಮುಷ್ಕರ ವಾಪಸ್ ತಗೊಂಡಿದ್ದು. ನಾವು ಮಾಡೋ ಕೆಲಸನ ಸೌಂದರ್ಯ ಮೇಡಮ್ ಕಷ್ಟಪಟ್ಟು ಮಾಡ್ತಿದ್ರು. ಅದನ್ನ ನಮ್ಮ ಕೈ ನೋಡಕ್ ಆಗ್ತಿರ್ಲಿಲ್ಲ. ಹೌದು ಮೇಡಮ್, ಸೌಂದರ್ಯ ಮೇಡಮ್ ಎಷ್ಟೇ ಆಗಲಿ ನಮ್ಮ ಅನ್ನದಾತರು. ಅವ್ರು ಎಷ್ಟೇ ಬೈದ್ರು ನಾವು ಮನ್ಸಿಗೆ ಹಾಕೊಂಡೆ ಕೆಲಸ ಮಾಡಬೇಕು ಅನ್ನಿಸ್ತು. ಒಂದು ವೇಳೆ ನಮ್ಮ ಮನೆಯವರೇ ನಮಗೆ ಬೈದಿದ್ರೆ ಆಗಲೂ ಮುಷ್ಕರ ಮಾಡ್ತಿದ್ವಾ ಮೇಡಮ್? ಹೋಗ್ಲಿ ಬಿಡಿ, ಒಟ್ನಲ್ಲಿ ನಿಮಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿ ಕಲ್ಲು ಎಳ್ಕೊಂಡಂಗಾಯ್ತು. ನಿಮಗೆ ನಾನು ದೀಪ ಸಪೋರ್ಟ್ ಮಾಡಿದ್ವಲ್ಲ, ನಮ್ಮ ತಪ್ಪು. ಸಾರಿ ಮೇಡಮ್, ನಮ್ಮಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹೋಗ್ಲಿ ಬಿಡಿ ಜಾಜಿ ಅಕ್ಕ, ಕ್ಷಮಿಸೋ ಅಂತ ತಪ್ಪು ನೀವೇನೂ ಮಾಡಿಲ್ಲ. ಸೌಂದರ್ಯ ಮೇಡಮ್ ಮೇಲಿರೋ ಪ್ರೀತಿಗೆ ನೀವು ಈ ಥರ ನಾಡ್ಕೊಂಡ್ರಿ ಅಷ್ಟೇ. ನಿಮಗೆ ಒಳ್ಳೇದಾಗಲಿ ಅಂತ ನಾನು ಅರ್ಚನಾ ಅಕ್ಕ ಸಹಾಯ ಮಾಡಕ್ಕೆ ಬಂದ್ವಿ. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದೆ ಇನ್ನೊಂದು. ಬಡತನಕ್ಕೆ ಕರುಣೆ ಜಾಸ್ತಿ. ಅವ್ರಿಗೆ ದುಡ್ಡು ಕೊಡ್ತಿರೋ ಮೇಡಮು ಕಷ್ಟಪಡಬಾರ್ದು ಅಂತ ಹಿಂಗೆ ಮಾಡಿದ್ರು ಅಷ್ಟೆ. ನೀನೇನು ದೀಪ ಇವ್ರ ಥರನೇ ಈಸಿಯಾಗಿ ಬಿಡಿ ಅಂತ ಹೇಳ್ತಿದ್ಯಾ? ಇವ್ರ ಗಟ್ಟಿ ನಿರ್ಧಾರ ತಗೊಂಡು ತಮ್ಮನ್ನ ಕೀಳಾಗಿ ಕಾಣೋರ್ ಮುಂದೆ ಧೈರ್ಯವಾಗಿ ನಿಲ್ಲೋವರೆಗೂ ಇಂಥವ್ರನ್ನ ಆಟ ಆಡಿಸ್ತಾನೆ ಇರ್ತಾರೆ. ಇವ್ರು ಹೀಗಿರೋದಕ್ಕೆ ಶ್ರೀಮಂತರು ಹೆಚ್ಕೋತಿರೋದು, ಬಡವ್ರನ್ನ ಕಾಲ್ ಕಸದ ಥರ ನೋಡ್ತಿರೋದು. ನಮ್ಮ ಸ್ವಾಭಿಮಾನಕ್ಕೆ ಯಾರು ಕೊಡ್ಲಿ ಪೆಟ್ಕೊಡ್ತಾರೋ ಅಂಥವ್ರಿಗೆ ತಕ್ಕ ಪಾಠ ಕಲಿಸ್ದಾಗ್ಲೇ ಅವ್ರ ಪಾಠ ಕಲಿಯೋದು. ಇಲ್ಲದೆ ಹೋದರೆ ಶ್ರೀಮಂತರು ಬಡವ್ರ ಮೇಲೆ ದರ್ಪ ತೋರಿಸ್ತಾನೆ ಇರ್ತಾರೆ. ಶ್ರೀಮಂತರು ದಬ್ಬಾಳಿಕೆ ಬರೀ ಕೆಲಸದವ್ರ ಮೇಲೆ ಮಾತ್ರ ಇರಲ್ಲ, ಅವ್ರ ಮನೇಲಿರೋ ಹೆಣ್ಮಕ್ಳ ಮೇಲೂ ಇರುತ್ತೆ. ಅಕ್ಕ ಹೋಗ್ಲಿ ಬಿಡಿ, ನೀವ್ಯಾಕೆ ಎಷ್ಟು ಬೇಜಾರು ಮಾಡ್ಕೋತಿದ್ದೀರಾ? ಹೋಗ್ಲಿ ಬಿಡಿ ಅನ್ನೋದಕ್ಕೆ ಆಗಿರೋದು ತಪ್ಪಲ್ಲ, ನೋವು. ತಪ್ಪನ್ನ ಸುಲಭವಾಗಿ ಮರೆತರು ನೋವು ಮರೆಯೋದಕ್ಕಾಗಲ್ಲ, ಕಾಡ್ತಾನೆ ಇರುತ್ತೆ. ಅಲ್ಲ ಅಂಥದ್ದೇನಾಯ್ತು? ಆ ನೋವೇನು ಅಂತ ಪ್ರೀತಿ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು. ಅಕ್ಕ, ಜಾಜಿ ಅಕ್ಕ, ಅಕ್ಕ ಯಾಕೆ ಹಂಗಂದೋದ್ರು? ಏನೋ ಗೊತ್ತಿಲ್ಲ ಮೇಡಮ್. ಅರ್ಚನಾ ಮೇಡಮ್ ನಿಮ್ಮ ಥರನೇ ನಮ್ಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಇದು ಬರೀ ಕಾಳಜಿ ಅಲ್ಲ, ಅದ್ರ ಜೊತೆ ಏನೋ ಕಹಿ ಘಟನೆ ಆಗಿದೆ ಅನ್ಸುತ್ತೆ. ಅದನ್ನು ತಿಳ್ಕೋಬೇಕು. ಅರೆ, ಹಣ್ಣಿನ ತಟ್ಟೆ ಇಲ್ಲೇ ಇದೆ, ಒಳಗಡೆ ಇಟ್ಬಿಡ್ತೀನಿ. ಅಂಬುಜ, ಅದನ್ನ ಮುಟ್ಬೇಡ. ಅದನ್ನ ನಾನೇ ಇಟ್ಟಿರೋದಿಲ್ಲ. ಯಾಕದ್ಗೆ? ಅದನ್ನ ಒಳಗಡೆ ತಗೊಂಡು ಹೋಗೋದೋ ಬೇಡವೋ ಅಂತ ಅವರೇ ಬಂದು ತೀರ್ಮಾನ ಮಾಡಲಿ. ಯಾರು? ನಿಮ್ಮ ಅಣ್ಣ. ಅಣ್ಣ ಯಾಕೆ ತಗೋಬಾರ್ದು ಅಂತಾನೆ? ಅವ್ರನ್ನ ಎಲ್ಲ ವಿಷಯದಲ್ಲೂ ತುಂಬ ಹಗುರವಾಗಿ ಪರಿಗಣಿಸೋದು ಬೇಡ. ಇಂಥ ವಿಷಯದಲ್ಲೆಲ್ಲ ಅವ್ರು ತುಂಬ ಕಟ್ನಿಟ್ಟು. ಇದೆಲ್ಲ ಅವ್ರಿಗೆ ಆಗೋದು ಇಲ್ಲ. ಒಂದು ವೇಳೆ ಆ ಹುಡುಗಿ ಮನೆಗೆ ಬಂದಿದ್ಲು, ಇದನ್ನೆಲ್ಲ ಕೊಟ್ಟು ಹೋದ್ಲು ಅಂದರೆ ನಾವು ಬಯಸ್ಕೊಳ್ಳೋದು ಗ್ಯಾರಂಟಿ. ಮತ್ತೆ ನೀವೇ ಅವಳನ್ನ ಮನೆ ಒಳಗಡೆ ಕರೆದು ಉಪ್ಪಿಟ್ಟು ಕಾಫಿನೆಲ್ಲ ಕೊಟ್ಟು ಅರ್ಶಿನ ಕುಂಕುಮನೂ ಕೊಟ್ಟು ಆಗಾಗ ಮನೆಗೆ ಬರ್ತಾ ಇರಮ್ಮ ಅಂತ ಹೇಳಿದ್ರಲ್ಲ, ಅದು ಸರಿನಾ? ನೋಡಂಬುಜ, ಯಾರೇ ಮನೆಗೆ ಬಂದರೂ ಅವ್ರನ್ನ ಸ್ವಾಗತಿಸಿ ಉಪಚಾರ ಮಾಡಿ ಕಳಿಸೋದು ನಮ್ಮ ಕರ್ತವ್ಯ ಅಲ್ವಾ? ನಾನು ಅದನ್ನೇ ಮಾಡಿದೆ ಅಷ್ಟೆ. ಮತ್ತೆ ಹಣ್ಣಿನ ತಟ್ಟೆನ ಯಾಕೆ ಇಸ್ಕೊಂಡ್ರಿ? ಅವಳಿಗೆ ಕೊಟ್ಟು ವಾಪಸ್ ಕಳಿಸ್ಬೋದಿತ್ತು ತಾನೆ? ನಾನು ಬೇಡ ಅಂದಮೇಲೆ ಅವಳೆ ಕೈ ಹಿಡಿದು ಹಿಂಸೆ ಮಾಡಿ ಕೊಟ್ಲು. ನೀನೇ ನೋಡಿದ್ಯಲ್ಲ ಪಾಪ. ಆ ಹುಡುಗಿ ಮನ್ಸಿಗೆ ನೋವಾಗುತ್ತೆ ಅಂತ ತಗೊಂಡೆ ನಾನು. ನನಗೆ ಯಾಕೋ ಆ ಹುಡುಗಿ ಮನೆಗೆ ಬಂದಿದ್ದು ಬದಲಾಗಿದ್ದೀನಿ, ಕ್ಷಮಿಸಿ ಅಂತ ಕೇಳೋಕಲ್ಲ ಅಂತ ಅನ್ನಿಸ್ತಿದೆ. ಮತ್ತೆ? ಅಯ್ಯೋ ಅದಕ್ಕೆ ನಿಮ್ಗಿಷ್ಟು ಗೊತ್ತಾಗ್ತಿಲ್ವಾ? ನಮ್ಮ ನರಸಿಂಹನ ಅವಳು ಇಷ್ಟಪಡ್ತಿದ್ದಾಳೆ, ಅಂದ್ರೆ ಲವ್ ಮಾಡ್ತಿದ್ದಾಳೆ. ನೀನೇನೇನೋ ಮಾತಾಡ್ತಿದ್ಯಲ್ಲ ಅಂಬುಜ. ಅಯ್ಯೋ ನೀವು ನೋಡ್ಲಿಲ್ವಾ ಅದಕ್ಕೆ? ಅವಳು ನಮ್ಮ ಮನೆಗೆ ಬಂದಾಗಿಂದ ನರಸಿಂಹನೇ ನೋಡ್ತಾ ಇದ್ಲು. ಒಂದು ಸಲ ನರಸಿಂಹ ಕ್ಷಮಿಸ್ಬಿಟ್ರೆ ಸಾಕು ಅಂತ ಚಡಪಡಿಸ್ತಾ ಇದ್ಲು. ಅದು ಅಲ್ಲದೆ ನರಸಿಂಹ ಬೆಳಗ್ಗೆ ಹೋದೋನು ರಾತ್ರಿನೇ ತಾನೇ ಮನೆಗೆ ಬರ್ತಾ ಇದ್ದಿದ್ದು. ಹೌದು. ಇವತ್ತು ಯಾಕೆ ಬೇಗ ಬಂದ? ಅವನು ಬಂದ್ 10 ನಿಮಿಷಕ್ಕೆ ಅವಳು ಬಂದ್ಲು.
ಅವಳು ಹೋದ ತಕ್ಷಣ ಇವನು ಹೋದ. ಯಾಕೆ? ಅಲ್ಲ ಕಡೆ, ಅವರಿಬ್ರು ಹಾವು ಮುಂಗ್ಸಿ ಥರ ಕಿತ್ತಾಡ್ತಿದ್ದವರು ಒಬ್ರನ್ನೊಬ್ರು ಹೇಗೆ ಇಷ್ಟಪಡ್ತಾರೆ? ಅಯ್ಯೋ ಅದಕ್ಕೆ ಎಷ್ಟೋ ಪ್ರೀತಿಗಳು ಶುರುವಾಗೋದೇ ಜಗಳದಿಂದ. ಸಿನಿಮಾದಲ್ಲೆಲ್ಲ ನೀವು ನೋಡಿಲ್ವಾ? ಚಿನ್ನ ಕರಗಿಸೋ ಥರ ಹೀರೋಯಿನ್ ಕೊಬ್ಬನ್ನ ಕರಗಿಸೋದು, ಆಮೇಲೆ ಅವಳನ್ನ ಬದಲಾಗೋ ಥರ ಮಾಡೋದು, ಲವ್ ಮಾಡೋ ಥರ ಮಾಡೋದು ಇದೆ ಅಲ್ವಾ? ಈಗ ನಮ್ಮ ನರಸಿಂಹನ್ ಫೋನಿಗೆ ಬರ್ತಾ ಇರೋ ಮೆಸೇಜ್ ಎಲ್ಲ ಯಾರ್ದು ಅನ್ಕೊಂಡ್ರಿ? ಸಂಜನಂದ. ಹ್ಞೂ. ಇಲ್ಲ, ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಮೊದಲೇ ನರಸಿಂಹನ್ಗೆ ಆ ಹುಡುಗಿನ ಕಂಡ್ರೆ ಆಗಲ್ಲ, ಅಂಥವಳ ಮೇಲೆ ಅವನು ಹೇಗೆ? ಅದಕ್ಕೆ ಕೆಲವು ಪ್ರೀತಿ ಶುರುವಾಗೋದೇ ದ್ವೇಷದಿಂದ. ನರಸಿಂಹನ್ ವಿಷಯದಲ್ಲೂ ಹಂಗೆ ಯಾಕಾಗಿರ್ಬಾರ್ದು? ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಏನಿಲ್ಲ ಚಿರು, ಲೆಟ್ಸ್ ಸ್ಟಾರ್ಟ್. ಸೌಂದರ್ಯ, ಅಣ್ಣ ಇನ್ನೂ ಬಂದಿಲ್ವಲ್ಲ? ಕರೆಕ್ಟ್ ಅಲ್ಲ? ಇದು ತುಂಬ ಇಂಪಾರ್ಟೆಂಟ್ ಬಿಸ್ನೆಸ್ ಡೀಲ್ ಅಲ್ವಾ ಚಿರು? ಅದಕ್ಕೆ ಮಾವನು ಬರಲಿ ಅಂತ ನಾನೇ ಹೇಳಿದೆ. ಸೊ ಒಂದು ನಿಮಿಷ ಚಿರು, ನೀನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ ಲೆಟ್ ಮಿ ಕಂಗ್ರ್ಯಾಚುಲೇಟ್ ಯು. ಕಂಗ್ರಾಟ್ಸ್ ಚಿರು. ಚಿರು, ನನ್ನ ಕಡೆಯಿಂದನೂ ನಿಮಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಮ್ಮ ಚಿರುಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಗೋ ಅಂತ ಟೈಮ್ ಬಂದಿದೆ. ಲಂಡನ್ಸ್ ರಿಚೆಸ್ಟ್ ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಟೈಕೂನ್ ಆಂಡ್ರಿ ಅವ್ರ ಮಗಳ ಎಂಗೇಜ್ಮೆಂಟ್ಗೆ ನಮ್ಮ ಚಿರುನೆ ಡ್ರೆಸ್ಸಸ್ ಎಲ್ಲ ಡಿಸೈನ್ ಮಾಡ್ತಾ ಇದ್ದಾನೆ. ಇದು ಇಂಟರ್ನ್ಯಾಷನಲ್ ಸೆನ್ಸೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ ಕೆಲವು ಔಟ್ಫಿಟ್ಸ್ನ ಕಳಿಸ್ಕೊಟ್ಟಿದ್ದೀವಿ. ಮೇನ್ ಇವೆಂಟ್ಗೆ ಇನ್ನೂ ಡಿಸೈನ್ ಮಾಡೋದಿದೆ. ಒಂದು ಔಟ್ಫಿಟ್ ಸ್ಯಾಂಪಲ್ ಇಲ್ಲಿದೆ, ನಿಮ್ಗೆ ಏನು ಅನ್ಸುತ್ತೆ ನೀವು ಹೇಳಿ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.